Hello students, good morning. Welcome to Bhaskars classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾರ್ಕ್. ಇವತ್ತಿನ ದಿವಸ ನಾನು ಹೇಳ್ಕೊಡುವಂತಹ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ 11 ಸೆಷನ್ನ ನಂಬರ್ ಸಿಸ್ಟಮ್ನಲ್ಲಿ ಮುಗಿಸಿದ್ದೀನಿ. ಅದು ನಿಮ್ಮ BCom BBA ಸಿಲೆಬಸ್ಗೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಮಾಡಿದ್ದೆ. ಈ ಎಪಿಸೋಡ್ ನಾನು ಏನು ಹೇಳ್ತಾ ಇದ್ದೀನಿ, ಟ್ರಿಕ್ಸ್ ಆಫ್ ಫೈಂಡಿಂಗ್ HCF. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಾಗ, MCQsನ ಕೊಟ್ಟಾಗ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ, ಯಾವ್ಯಾವ ಕ್ರೈಟೀರಿಯಾನ ತೊಗೊಬೇಕಾಗಿರುತ್ತೆ, ಎಲ್ಲ ಸ್ಟೆಪ್ಸು ಮಾಡಬೇಕಾಗಿದೆ. ನೀವು SCFನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 2 ಮೆಥಡ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಆ 2 ಮೆಥಡ್ ಯಾವುದು ಅಂದರೆ, ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ಈ 2 ಮೆಥಡ್ಗಳು ಸ್ಟೆಪ್ಸ್ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಆ ಸ್ಟೆಪ್ಸ್ಗಳನ್ನ ನೀವು ಮಾಡಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಆ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ನ ಕಡಿಮೆ ಮಾಡಿ ಅವ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಕೊಡೋದೇ 1 ಮಾರ್ಕ್. ಆ 1 ಮಾರ್ಕ್ನ ತಗೊಳ್ಳೋದಕ್ಕೆ ನೀವು ಅಷ್ಟು ಸ್ಟೆಪ್ಸ್ ಮಾಡೋವಂಥ ಅಗತ್ಯ ಇಲ್ಲ. ಆದರೆ BCom BBA BCom BBM ಅಥವಾ BBA ಸಿಲೆಬಸ್ನಲ್ಲಿ HCF LCM ಫೈಂಡ್ ಔಟ್ ಮಾಡಲಿಕ್ಕೆ ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ ಇರುತ್ತೆ, ಸರ್ಟೈನ್ ಮಾರ್ಕ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ನೇ ಮಾಡಬೇಕು ಅಂದ್ಬಿಟ್ಟಿದೆ. ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಕೊಟ್ಟಿದ್ದೆ ಇಷ್ಟು ಕ್ಲಾಸ್ಗಳಲ್ಲೂ. ಆದರೆ ಇವತ್ತಿನ ಕ್ಲಾಸಲ್ಲಿ ಸ್ಟೆಪ್ಸ್ನ ಎಲಿಮಿನೇಟ್ ಮಾಡಿ ಅತ್ಯಂತ ವೇಗವಾಗಿ HCFನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೆಕ್ನಿಕ್ಸ್ ಏನಿದೆ, ಟ್ರಿಕ್ಸ್ ಏನಿದೆ ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಈಗ ಟ್ರಿಕ್ಸ್ ಆಫ್ ಫೈಂಡಿಂಗ್ HCF. ಹಾಗಾದರೆ ಫೈಂಡ್ HCF ಆಫ್ 8 and 12. 8 ಮತ್ತು 12ಕ್ಕೆ HCFನ ಕ್ಯಾಲ್ಕುಲೇಟ್ ಮಾಡಿ. ಅಂದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡ್ತಾ ಇದ್ರಿ ನೀವು, 8 ಮತ್ತು 12ಕ್ಕೆ ಮೊದಲೇನು ಮಾಡ್ತಾ ಇದ್ವಿ, 8 ಫ್ಯಾಕ್ಟರ್ಸ್ ಕಂಡುಹಿಡಿತಾ ಇದ್ವಿ. 2 4 2 2 2 1. ಅದೇ ರೀತಿ 12ಕ್ಕೆ ಏನು ಮಾಡ್ತಾ ಇದ್ರಿ, 2 6 2 3 3 1. 8ಕ್ಕೆ 2 ಕ್ಯೂಬ್ ಅಂತ ಬರಿತಾ ಇದ್ರಿ. 12ಕ್ಕೆ 2 ಸ್ಕ್ವೇರ್ ಇಂಟು 3 ಅಂತ ಬರೀತಾ ಇದ್ರಿ. ಹಾಗಾದರೆ HCFನ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು ಅಂದರೆ ಕಾಮನ್ ಆಗಿರಬೇಕು. ಅದರಲ್ಲಿ ಲೋಯೆಸ್ಟ್ ತಗೊಳ್ಬೇಕು. ಲೋಯೆಸ್ಟ್ ಎಷ್ಟಿದೆ, 2 ಸ್ಕ್ವೇರ್ ಇದೆ. ಅಂದರೆ ಬರೋದು 4 ಇಸ್ ದ HCF. ಏನಿದು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಅದೇ ಡಿವಿಷನ್ ಮೆಥಡ್ನಲ್ಲಿ ಹೋದಾಗ 8ರಿಂದ ಭಾಗ ಮಾಡಬೇಕು. ಯಾವುದನ್ನು, 12ನ 8 8 ಬರೋದು 4, ಮತ್ತೆ ಆ 8ನ್ನು ಇಲ್ಲಿ ತಗೊತೀರ, 8 4 2 8. ಹಾಗಾದರೆ 4 ಇಸ್ ದ HCF. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮತ್ತು ಡಿವಿಷನ್ ಮೆಥಡ್. ಈಗ ನಾನು ಹೇಳ್ಕೊಡ್ತಾ ಇರೋಂಥ ಮೊದಲನೇ ಟ್ರಿಕ್, 2 ರಿಂದ 3 ಟ್ರಿಕ್ ಹೇಳ್ಕೊಡ್ತೀನಿ ಇರುವಂತಹ ಟೈಮ್ನಲ್ಲಿ. ಮೊದಲನೇ ಟ್ರಿಕ್, 8 ಮತ್ತು 12 ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. ಏನು ನೋಡಿ, ಡಿಫ್ರೆನ್ಸ್ ನೋಡಿ. 12ರಲ್ಲಿ 8 ಹೋಯ್ತು ಅಂದರೆ ಬರೋದೆಷ್ಟು, 4. ಈ 4 ಅನ್ನೋದು 8ನ್ನು ಡಿವೈಡ್ ಮಾಡುತ್ತಾ ಮತ್ತು 12ನ್ನು ಡಿವೈಡ್ ಮಾಡುತ್ತಾ ಅಂತ ನೋಡ್ಕೊಳ್ಳಿ. 4 2 8 4 3 12. ಹಾಗಾದರೆ 4 ಈಸ್ ದ HCF. ಅಷ್ಟೇ ಸಿಂಪಲ್. ಏನು ಮಾಡಿದ್ರಿ ನೀವು, ಡಿಫ್ರೆನ್ಸ್ ಕಂಡುಹಿಡ್ಕೊಂಡ್ರಿ. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡ್ಕೊಂಡ್ರೆ, ಆ ಡಿಫ್ರೆನ್ಸ್ ಅನ್ನೋದು ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿ. ಡಿವೈಡ್ ಮಾಡ್ತು ಅಂತಂದರೆ ಅದೇನೇ HCF ಆಗಿರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. 2ನೇ ಎಕ್ಸಾಂಪಲ್ಗೆ ಹೋಗ್ತೀನಿ. ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು ತಂದಿರುವಂತಹ ಎಕ್ಸಾಂಪಲ್ಸು ಈ ಕ್ಲಾಸ್ನಲ್ಲಿ 34 ಪ್ರಾಬ್ಲಮ್ಸ್ನ ತೊಗೊಂಬಂದಿದ್ದೀನಿ ಸ್ಟೂಡೆಂಟ್ಸ್ ನಿಮ್ಮ ಮುಂದೆ. ಸೊ
ಇನ್ನೊಂದು ಎಕ್ಸಾಂಪಲ್ ತಗೋಣ. 10, 20. ನಾನು ಎಕ್ಸಾಂಪಲ್ಸ್ ತೊಗೊಂಡು ಹೋಗ್ತೀನಿ. ಆ ಎಕ್ಸಾಂಪಲ್ಸ್ ಎಲ್ಲ ನಿಮಗೆ ಕೊಟ್ಟಿರ್ತೀನಿ, ಅದರಲ್ಲಿ ಕೆಲವು ಮಾತ್ರ ನಾನು ಮಾಡ್ತೀನಿ. 10, 20 ಪ್ರೈಮ್ ಫ್ಯಾಕ್ಟರೈಸೇಷನ್ ಅವರು ಮಾಡಿ, ಡಿವಿಷನ್ ಮೆಥಡ್ ಅವರು ಮಾಡಿ. ಅದು ನಾನು ಹೇಳ್ಕೊಡ್ತಾರೆ ಶಾರ್ಟ್ಕಟ್ ಏನು, ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. ಡಿಫ್ರೆನ್ಸ್ ಎಷ್ಟಿದೆ? 20ರಲ್ಲಿ 10 ಬರೋದು 10. 10 ಅನ್ನೋದು ಈ ಎರಡೂ ನಂಬರ್ನ ಡಿವೈಡ್ ಮಾಡುತ್ತಾ ಅಂತ ನೋಡ್ರಿ. 10 2 20, 11 10. ಹಾಗಾದರೆ 10 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ಇಲ್ಲಿ 6ನೇ ಎಕ್ಸಾಂಪಲ್ ಇಲ್ಲಿ ತಗೊಂತೀನಿ ನೋಡೋಣ. 6ನೇ ಎಕ್ಸಾಂಪಲ್ 8 ಮತ್ತು 16. ಡಿಫ್ರೆನ್ಸ್ ಎಷ್ಟಿದೆ ನೋಡಿ. 16ರಲ್ಲಿ 8 ಹೋದರೆ 8. 8 ಅನ್ನೋದು 8ರಿಂದ ಡಿವೈಡ್ ಆಗುತ್ತೆ. 8 1 8, 8 2 16. ಎರಡನ್ನೂ ಡಿವೈಡ್ ಮಾಡ್ತಿದೆ, ಗಿವನ್ ನಂಬರ್ಸ್ನ ಡಿವೈಡ್ ಮಾಡ್ತಿದೆ. ಹಾಗಾದರೆ ಇದನ್ನೇ ನಾವೇನಂತ ಕರಿತೀರಾ? HCF ಅಂತ ಕರಿತೀರಾ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅನಿಸುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಏನು ಸರ್ ಎಲ್ಲ ಈಸಿಯಾಗಿರುತ್ತೆ ತಗೊತೀರ? ಹೌದು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತಗೋಣ. 5ನೇ ಪ್ರಾಬ್ಲಮ್ ತಗೊತೀನಿ. 5th ಪ್ರಾಬ್ಲಮ್ ತಗೊತೀನಿ. 15 ಮತ್ತು 25. 15, 25ನ್ನ ಡಿವೈಡ್ ಮಾಡಬೇಕು. ಅಂದರೆ 15 ಮತ್ತು 25ರ HCFನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ. ಇವೆರಡಕ್ಕೂ ಏನು ಮಾಡ್ಬೇಕು ನಾವು? ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. 15, 25ಕ್ಕೂ ಇರುವಂಥ ಡಿಫ್ರೆನ್ಸ್ ಎಷ್ಟು? 10. ಹಾಗಾದ್ರೆ ಈಗ ಈ 10 ಅನ್ನೋದು 15ರಿಂದನೂ ಡಿವೈಡ್ ಆಗುತ್ತಾ, 25ನ್ನು ಡಿವೈಡ್ ಮಾಡುತ್ತಾ? ನೇವು. 10 1 10, 10 2 20 ಡಿವೈಡ್ ಆಗಲ್ಲ. 25 ಇದೆ, 10 3 30, ಇದು ಡಿವೈಡ್ ಆಗಲ್ಲ. ಈಗ ಯಾವಾಗ ಇದು ಈ ಸಂಖ್ಯೆ ಎರಡನ್ನೂ ಡಿವೈಡ್ ಮಾಡೋಕ್ಕೆ ಆಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಈ 10ರ ಫ್ಯಾಕ್ಟರ್ಸ್ ಇರುತ್ತೆ ನೋಡ್ರಿ, ಆ ಫ್ಯಾಕ್ಟರ್ಸೇನೆ 10ರ ಫ್ಯಾಕ್ಟರ್ಸೇನೆ HCF ಆಗಿರುತ್ತೆ. ಓಹೋ, ಟ್ರಿಕ್ ನಂಬರ್ 1, ಫಸ್ಟ್ ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳಿ. ಆ ಡಿಫ್ರೆನ್ಸ್ ಕೊಟ್ಟಿರುವಂತಹ ಗಿವನ್ ನಂಬರ್ಸ್ನ ಡಿವೈಡ್ ಮಾಡ್ತಂದ್ರೆ ಅದೇ HCF. ಅಕಸ್ಮಾತ್ ಒಂದು ನಂಬರ್ನ ಎಲ್ಲ ನಂಬರ್ನು ಡಿವೈಡ್ ಮಾಡಬೇಕು. ಒಂದು ನಂಬರ್ ಡಿವೈಡ್ ಮಾಡಲಿಲ್ಲ ಅಂದರೂ ಕೂಡ ನಾವೇನು ಮಾಡಬೇಕಾಗಿರುತ್ತೆ? HCFನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸರಿ, ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫ್ಯಾಕ್ಟರ್ಸ್ ಏನೇನು? 1, 2, 3ರಿಂದ ಹೋಗಲ್ಲ, 4ರಿಂದ ಹೋಗಲ್ಲ, 5ರಿಂದ ಹೋಗುತ್ತೆ, 6 7 8 9ರಿಂದ ಹೋಗೋದಿಲ್ಲ, ಇನ್ನೊಂದು ಯಾವುದು? 10. ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಾವು ಹೇಳ್ತಿರೋದು, ಹೈಯೆಸ್ಟ್ ಫ್ಯಾಕ್ಟರ್ನ ನೋಡಬೇಕಾಗಿರುತ್ತೆ ನಾವು. ಹೈಯೆಸ್ಟ್ ಫ್ಯಾಕ್ಟರ್ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಹೈಯೆಸ್ಟ್ ಫ್ಯಾಕ್ಟರ್ನ ನೋಡಬೇಕಾಗಿರುತ್ತೆ ನಾವು. ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು? 5. ಹಾಗಾದರೆ ಈ 5ರಿಂದ ಗಿವನ್ ಫ್ಯಾಕ್ಟರ್ಸ್ನ ಡಿವೈಡ್ ಮಾಡೋಕ್ಕಾಗತ್ತಾ? ಅಂದರೆ 5 3 15, 5 5 25. ಹಾಗಾದರೆ 5 ಅನ್ನೋದು ಏನಾಗಿರುತ್ತೆ? HCF ಆಗಿರುತ್ತೆ ಸ್ಟೂಡೆಂಟ್ಸ್. 5 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ನ ತಗೋಣ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ ತಗೋಣ. 21, 27 ಇವೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಎಷ್ಟು ಅಂತ ನೋಡೋಣ. ಡಿಫ್ರೆನ್ಸ್ ಎಷ್ಟಂತೆ? 6 ಅಂತ. ಈ 6ಇಂದ ಈ ನಮ್ಮ 21 27 ಡಿವೈಡ್ ಆಗತ್ತಾ? 6 4 24 ಡಿವೈಡ್ ಆಗಲ್ಲ. 6 4 24, 6 5 30 ಇದು ಡಿವೈಡ್ ಆಗಲ್ಲ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? ಈ ಡಿಫ್ರೆನ್ಸ್ ಏನಿದೆಯೋ ಈ ಡಿಫ್ರೆನ್ಸ್ ಏನು ಮಾಡಬೇಕು? ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. 1 2ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, 6ರಿಂದ ಹೋಗುತ್ತೆ. ಹಾಗಾದರೆ 6 ಅನ್ನೋದು ಇವೆರಡನ್ನೂ ಡಿವೈಡ್ ಮಾಡೋದಿಲ್ಲ, 3 ಅನ್ನೋದು ಡಿವೈಡ್ ಮಾಡುತ್ತಾ ಅಂತ ನೋಡ್ಕೊಳ್ಳಿ. ಹಾಗಾದರೆ 3 ಅನ್ನೋದು 3 7 21, 3 9 27 ಎರಡನ್ನೂ ಡಿವೈಡ್ ಮಾಡುತ್ತೆ. ಹಾಗಾದರೆ 3 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. 3 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ನಾನಿವಾಗ ತಗೊಂಡಿರೋದು ಯಾವುದು? 7ನೇ ಪ್ರಾಬ್ಲಮ್ ತಗೊಂಡಿರುವಂಥ. ಅದೇ ರೀತಿಯಲ್ಲಿ 8ನೇ ಪ್ರಾಬ್ಲಮ್ ಒಂದ್ಸಲಿ ತಗೊತೀನಿ. 8ನೇ ಪ್ರಾಬ್ಲಮ್ ಎಷ್ಟು? 12 16 ಅಂತ.
12, 16 ಅಂತಂದರೆ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ರಿ. ಡಿಫ್ರೆನ್ಸ್ ಇರೋದು 4. ಈ 4 ಅನ್ನೋದು 12 ಮತ್ತು 16 ಡಿವೈಡ್ ಮಾಡ್ತೀವಿ ನೋಡ್ರಿ. 4 3 12, 4 4 16. ಹಾಗಾದ್ರೆ 4 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. 4 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. 18, 22 ನಂತರ ಈಗ 18, 22 ಇವೆರಡರ ಡಿಫ್ರೆನ್ಸ್ ನೋಡಿ. ಇವೆರಡರ ಡಿಫ್ರೆನ್ಸ್ 18, 22ಕ್ಕೆ ಡಿಫ್ರೆನ್ಸ್ ಎಷ್ಟು? 4. ಈ 4 ಅನ್ನೋದು 18 ಮತ್ತು 22 ಡಿವೈಡ್ ಮಾಡುತ್ತಾ ಅಂತ ನೋಡಿ. 4 5 20, 4 4 16, 4 5 20, 18 ಡಿವೈಡ್ ಆಗಲ್ಲ. 4 6 24, ಇದು ಡಿವೈಡ್ ಆಗಲ್ಲ, ಇದು ಡಿವೈಡ್ ಆಗಲ್ಲ. ಹಾಗಾದ್ರೆ ಯಾವುದರಿಂದ ನೋಡಬೇಕಾಗಿರುತ್ತೆ ನಾವು? ಮಲ್ಟಿಪಲ್ಸ್. 1 ಆಮೇಲೆ 2 4 ಇದರ ಮಲ್ಟಿಪಲ್ಸ್. ಹಾಗಾದರೆ 4ರಿಂದ ಇದು ಡಿವೈಡ್ ಆಗಲ್ಲ, 2ರಿಂದ ಆಗತ್ತೆ. ಹಾಗಾದರೆ 2 9 18, 2 11 22 ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 2 ಅನ್ನೋದೇ HCF ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟ್ರಿಕ್ ನಂಬರ್ 1 ಏನು? ಡಿಫ್ರೆನ್ಸ್ ನೋಡಿ. ಟ್ರಿಕ್ ನಂಬರ್ 1 ಏನು? ಡಿಫ್ರೆನ್ಸ್ ನೋಡಿ. ಆ ಡಿಫ್ರೆನ್ಸ್ ಬಂದಿರೋದು ಈ ಎರಡೂ ಸಂಖ್ಯೆಗಳನ್ನ ಭಾಗ ಮಾಡಿದ್ರೆ, ಡಿವೈಡ್ ಮಾಡಿದ್ರೆ ನೋಡ್ರಿ, ಡಿವೈಡ್ ಮಾಡಿದ್ರೆ ಆಗ ಈ ಡಿಫ್ರೆನ್ಸ್ ಅಮೌಂಟ್ನೇ ನಾವೇನಂತ ಕರಿತೀರಾ? HCF ಅಂತ ಕರಿತೀರಾ. ಈ ಅಮೌಂಟ್ ಇದು ಡಿವೈಡ್ ಮಾಡಿಲ್ಲ ಅಂದರೆ ಅದು HCF ಆಗಿಲ್ಲ. ಅದರ ಫ್ಯಾಕ್ಟರ್ಸ್ನ ನೋಡಬೇಕಾಗಿರುತ್ತೆ. ಆ ಫ್ಯಾಕ್ಟರ್ಸಲ್ಲಿ ಯಾವುದೋ ಒಂದು ಸಂಖ್ಯೆ ಏನಾಗಿರುತ್ತೆ? ಡಿವೈಡ್ ಆಗುತ್ತೆ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ನೋಡೋಣ. ಸುಮ್ಮನೆ ಉದಾಹರಣೆಗೆ 5, 7 ಇವೆರಡರ ಡಿಫ್ರೆನ್ಸ್ ಎಷ್ಟು? ಇವೆರಡರ ಡಿಫ್ರೆನ್ಸ್ 2. 2ರಿಂದ ಈ ಸಂಖ್ಯೆಗಳು ಡಿವೈಡ್ ಆಗುತ್ತಾ ಅಂತ ನೋಡ್ರಿ. 2 3 6, 2 2 4. ಹಾಗಾದ್ರೆ ಇದು ಡಿವೈಡ್ ಆಗಲ್ಲ. 7 2 3 6, 2 4 8 ಇದು ಡಿವೈಡ್ ಆಗಲ್ಲ. ಹಾಗಾದ್ರೆ 2ಕ್ಕೆ ಫ್ಯಾಕ್ಟರ್ಸ್ ಯಾವ್ಯಾವುದಿದೆ? 1 ಮತ್ತು 2. 2ರಿಂದ ಡಿವೈಡ್ ಆಗಲ್ಲ. ಹಾಗಾದ್ರೆ ಯಾವುದರಿಂದ ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್? 1ರಿಂದ. ಯಾವುದರಿಂದ ಡಿವೈಡ್ ಆಗಲಿಲ್ಲ ಅಂದರೆ HCF ಈಸ್ 1. ಹಾಗಾದರೆ ಇದು 1 ಆಗಿರುತ್ತೆ. 1 5 1 7. ಹಾಗಾದರೆ ಇಲ್ಲಿ ನೀವು ಜ್ಞಾಪಕ ಇಟ್ಕೊಬೇಕಾಗಿರೋದು 5 ಮತ್ತು 7 ಅನ್ನೋದನ್ನು ನಾವೇನಂತ ಕರಿತೀರಾ? ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಯಾವ ಸಂಖ್ಯೆಗಳಲ್ಲಿ ಕೋ ಪ್ರೈಮ್ ನಂಬರ್ಸ್ ಮಾತ್ರ ಇದೆಯೋ ಅಂಥ ನಂಬರ್ಸ್ಗೆ ಯಾವಾಗಲೂ ಕೂಡ HCF ಅನ್ನೋದು 1 ಸ್ಟೂಡೆಂಟ್ಸ್. ಈಗೀಗ ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಈಗ ಉದಾಹರಣೆಗೆ 9, 11. ಹಾಗಾದರೆ ಈ 9 ಮತ್ತು 11ರ ಡಿಫ್ರೆನ್ಸ್ ಎಷ್ಟು? 2. ಹಾಗಾದರೆ ಈ 2 ಅನ್ನೋದು ಇದರಿಂದನೂ ಡಿವೈಡ್ ಆಗಲ್ಲ, ಇದರಿಂದನೂ ಡಿವೈಡ್ ಆಗಲ್ಲ. ಸೊ ಅದಕ್ಕೋಸ್ಕರ ಫ್ಯಾಕ್ಟರ್ಸ್ ಎಷ್ಟು? 1 2. 2ರಿಂದ ಡಿವೈಡ್ ಆಗಲ್ಲ. ಹಾಗಾದರೆ 1 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ 10ನೇ ಪ್ರಾಬ್ಲಮ್ ತಗೊತೀನಿ. 13, 17 ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ ಸ್ಟೂಡೆಂಟ್ಸ್? ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. 2 ಇಂದ 13 ಡಿವೈಡ್ ಆಗಲ್ಲ, 17 ಡಿವೈಡ್ ಆಗಲ್ಲ. 13/2, 17/2 ನೋಡಿ ಬರೋದಿಲ್ಲ. ಹಾಗಾದರೆ ಡಿವೈಡ್ ಆಗಲ್ಲ ಅಂತ ತಂದಮೇಲೆ ಇದರ ಫ್ಯಾಕ್ಟರ್ಸ್ ನೋಡಬೇಕು. ಫ್ಯಾಕ್ಟರ್ 1 2 ಇಂದ ಡಿವೈಡ್ ಆಗಲ್ಲ ಅಂದರೆ 1 is the HCF. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಸ್ಟೂಡೆಂಟ್ಸ್. 4 6 8 3 ನಂಬರ್ ಇದೆ. ಎಷ್ಟು ನಂಬರ್ ಇದೆ? 3 ನಂಬರ್ ಇದೆ. ಹಾಗಾದರೆ 3 ನಂಬರ್ ಇದೆ ಅಂತಂದರೆ ಗಾಬರಿ ಬಿಡುವಂಥ ಅಗತ್ಯ ಇಲ್ಲ. ನಿಯರೆಸ್ಟ್ ಆಗಿರೋದು ಡಿಫ್ರೆನ್ಸ್ ತಗೋಬೇಕು. ನಿಯರೆಸ್ಟ್ ಆಗಿರೋ ಡಿಫ್ರೆನ್ಸ್ ಅಂತ ಏನು ಸರ್? ಅದು ನಿಮಗೆ ಸರಿ ಅರ್ಥ ಆಗಲಿಲ್ಲ ಅಂದರೆ
ಇದಕ್ಕೂ ಇದಕ್ಕೂ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ಗೂ ಡಿಫ್ರೆನ್ಸ್ ತಗೊಳ್ಳಿ. ಡಿಫ್ರೆನ್ಸ್ ಎಷ್ಟು? 2. ಇದಕ್ಕೂ ಡಿಫ್ರೆನ್ಸ್ ತಗೊಳ್ಳಿ. ಎಷ್ಟು? 2. ಫಸ್ಟು ಲಾಸ್ಟ್ಗೂ ಡಿಫ್ರೆನ್ಸ್ ನೋಡಿ. ಎಷ್ಟು? 2. ಈ 3 ಸಂಖ್ಯೆಗಳಲ್ಲಿ 3 ಡಿಫ್ರೆನ್ಸಲ್ಲಿ ಕಡಿಮೆ ಇರೋದು ತಗೊಬೇಕು. ಕಡಿಮೆ ಇರೋದೆಷ್ಟು? 2. ಹಾಗಾದರೆ ಈ 2 ಅನ್ನೋದು ಗಿವನ್ ನಂಬರ್ಸ್ ಇದೆ ಅಲ್ವಾ, ಈ ಗಿವನ್ ನಂಬರ್ಸ್ 3 ನಂಬರ್ನ ಡಿವೈಡ್ ಮಾಡುತ್ತಾ ನೋಡಿ. 2 2 4, 2 3 6, 2 4 8, 3 ಡಿವೈಡ್ ಮಾಡ್ತಿದೆ. ಹಾಗಾದರೆ 2 ಅನ್ನೋದೇ HCF ಆಗಿರುತ್ತೆ ಸ್ಟೂಡೆಂಟ್ಸ್. ಗೊತ್ತಾಯ್ತು ಅಂತ ಅಂದ್ಕೊಂಡೆ ಸರ್. ಇನ್ನೂ ಒಂದು ಸ್ವಲ್ಪ ಅರ್ಧಂಬರ್ಧ ಅರ್ಥ ಆಯಿತು ಸರ್ 3 ನಂಬರಿಂದ. ಇನ್ನೂ ಒಂದು ಸ್ವಲ್ಪ ಅರ್ಧಂಬರ್ಧ ಆಯಿತು ಸರ್ 3 ನಂಬರಿಂದ. ಇನ್ನೊಂದು ಎಕ್ಸಾಂಪಲ್ ತಗೊಂಡು 10, 20, 40, 30, 40. ಇಪ್ಪತ್ತು 30 40 4 ನಂಬರ್ ಬೇಡ, ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. 2 ನಂಬರ್ ಹೇಳ್ಕೊಟ್ಟೇವೆ, 3 ನಂಬರಿಂದ ಹೇಳ್ಕೊಡ್ತೇವೆ. ಹಾಗಾದ್ರೆ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಎಷ್ಟು ಅಂತ ನೋಡಿ. ಡಿಫ್ರೆನ್ಸ್ ಇರುವಂಥದ್ದು 10. ಇದಕ್ಕೂ ಇರುವಂಥ ಡಿಫ್ರೆನ್ಸ್ 10. ಇದಕ್ಕೂ ಇರೋ ಡಿಫ್ರೆನ್ಸ್ 10. ಈ 3ರಲ್ಲಿ ಲೀಸ್ಟ್ ಆಗಿರೋದು ಯಾವುದು? 10. ಯಾವತ್ತು ತಗೊಂಡ್ರು ಒಂದೇ. 10 ಅನ್ನೋದು ಈ ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿ. 10 2 20, 10 3 30, 10 4 40. ಸೊ 10 ಈಸ್ ದ HCF ಸ್ಟೂಡೆಂಟ್ಸ್. ಓಕೆ, ಈಗ ಮತ್ತೆ ನೋಡೋಣ. ಈಗ ಮತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 10, 15, 25, 50. ಈಗ ನೋಡಿ, ಈಗ ಇಲ್ಲಿಂದ ಇಲ್ಲಿವರೆಗೂ ಡಿಫ್ರೆನ್ಸ್ ಎಷ್ಟಿದೆ? 5 ಇದೆ. ಇಲ್ಲಿಂದ ಇಲ್ಲಿವರೆಗೂ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಇಲ್ಲಿಂದ ಇಲ್ಲಿವರೆಗೂ ಡಿಫ್ರೆನ್ಸ್ ಎಷ್ಟಿದೆ? 25 ಇದೆ. ಇಲ್ಲಿಂದ ಇಲ್ಲಿವರೆಗೂ ಡಿಫ್ರೆನ್ಸ್ ಎಷ್ಟಿದೆ? 40 ಇದೆ. ಈಗ ನನಗೆ ಹೇಳಿ, ಅತಿ ಕಡಿಮೆ ಇರೋ ಡಿಫ್ರೆನ್ಸ್ ಎಷ್ಟು ಅಂತ ನೋಡಿ. ಅತಿ ಕಡಿಮೆ ಇರೋ ಡಿಫ್ರೆನ್ಸ್ ಇದೇನೆ. ಹಾಗಾದರೆ 5 ಅನ್ನೋದು ಗಿವನ್ ನಂಬರ್ಸ್. ಗಿವನ್ ನಂಬರ್ಸ್ ಅಂದರೆ ಯಾವುದು? ಇವು. ಈ ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ 5 2 10, 5 3 15, 5 5 25, 5 10 50 ಎಲ್ಲನೂ ಇದಾಗುತ್ತೆ ಸರ್. ಹಾಗಾದ್ರೆ ಇದೇನೆ HCF ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೆ HCF ಆಗಿರುತ್ತೆ. ಅರ್ಥ ಆಗಿದೆ ಅಂತ, ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಇನ್ನೊಂದು ಎಕ್ಸಾಂಪಲ್ ತಗೋಣ. 35, 45, 90, 95. ಹೀಗಿದ್ರೆ HCF ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಇದಕ್ಕೂ ಡಿಫ್ರೆನ್ಸ್ ಎಷ್ಟು? 10. ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಎಷ್ಟು? 45. ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಎಷ್ಟು? 5. ಇದಕ್ಕೂ ಇರುವಂಥ ಡಿಫ್ರೆನ್ಸ್ 60. ಈಗ ಇವಾಗ ಇದರಲ್ಲಿ ಕಡಿಮೆ ಡಿಫ್ರೆನ್ಸ್ ಯಾವುದು ಅಂತ ಹೇಳಿ. ಯಾವಾಗಲೂ ಫಸ್ಟೇ ಬರೋಂಗೆ ಮಾಡ್ತೀವಿ? ಅಲ್ಲ, ಫಸ್ಟ್ ಬರೋಂಥ ಡಿಫ್ರೆನ್ಸೇ ಅಲ್ಲ. ಹಾಗಾದರೆ ಕಡಿಮೆ ಇರುವಂಥ ಡಿಫ್ರೆನ್ಸ್ ಎಷ್ಟು? 5. ಈ 5 ಅನ್ನೋದು ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿ. 5ರಿಂದ ಡಿವೈಡ್ ಆಗಬೇಕು ಅಂದರೆ ಸ್ಟೂಡೆಂಟ್ಸ್, ಆ ಗಿವನ್ ನಂಬರ್ನ ಯೂನಿಟ್ ಡಿಜಿಟ್ ಇದೆ ಅಲ್ವಾ, ಅದು 5 ಇರಬೇಕು, ಇಲ್ಲ 0 ಇರಬೇಕು. ಬೇರೆ ಇನ್ಯಾವುದೇ ನಂಬರ್ ಇಟ್ಕೊಳ್ಳಿ ಪಕ್ಕದಲ್ಲಿ. ಯೂನಿಟ್ ಡಿಜಿಟ್ ಏನಾಗಿರಬೇಕು? 5 ಅಥವಾ 0 ಆಗಿದ್ದರೆ 5ರಿಂದ ಡಿವೈಡ್ ಆಗುತ್ತೆ ಎಂಬ ಅರ್ಥ. ಎಲ್ಲನೂ ಕೂಡ ಡಿವೈಡ್ ಆಗುತ್ತೆ. ಹಾಗಾದರೆ 5 ಅನ್ನೋದೇ HCF ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ಎಕ್ಸಾಂಪಲ್ 12, 18, 20, 24. ಇನ್ನೊಂದು ತಗೊಂಬಿಡೋಣ 30.
ಈಗ ಇವಾಗ ಇದಕ್ಕೂ ಇದಕ್ಕೂ ಅಂತ ಡಿಫ್ರೆನ್ಸ್ 6, 2, 4, 6, 18. ಈಗ ಇವಾಗ ಅತಿ ಲೀಸ್ಟ್ ಆಗಿರೋದು ಯಾವುದು ಅಂತ ನೋಡಿ. ಲೀಸ್ಟ್ ಆಗಿರೋದು 2. ಈ 2 ಅನ್ನೋದು ಗಿವನ್ ನಂಬರ್ಸ್ ಎಲ್ಲನೂ ಕೂಡ ಡಿವೈಡ್ ಮಾಡುತ್ತಾ. 2 6 12, 2 3 18, 2 10 20, 2 12 24, 2 15 30, ಎಲ್ಲ ಸಂಖ್ಯೆನೂ ಡಿವೈಡ್ ಮಾಡ್ತೀವಿ. ಹಾಗಾದರೆ 2 ಅನ್ನೋದೇ HCF ಆಗಿರುತ್ತೆ. ಈಗ ನಾನೇನು ಎಕ್ಸಾಂಪಲ್ಸ್ ವರ್ಕೌಟ್ ಮಾಡ್ತಿದ್ದೀನೋ ಈ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ನೀವುಗಳೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾವ ಮೆಥಡಲ್ಲಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಡಿವಿಷನ್ ಮೆಥಡ್, ಅದಾದ ನಂತರ ಟ್ರಿಕ್ಸ್. ನಾನು ಹೇಳ್ಕೊಡ್ತಾರೆ ಡಿಫರೆನ್ಸ್ ಮೆಥಡ್ ಅಂತ ಕೂಡ ಹೇಳ್ತೀನಿ. ನಾನು ಇದಕ್ಕೆ ಡಿಫರೆನ್ಸ್ ಮೆಥಡ್, ಡಿಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿರೋಂಥ. ಸೊ ಇಲ್ಲಿ ಬರ್ತೀರಾ, ಈ ಪ್ರಾಬ್ಲಮ್ನ ತಗೊತೀನಿ ನಾನು. 18ನೇ ಪ್ರಾಬ್ಲಮ್ನ 50, 70, 85. ಇಲ್ಲಿ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ಇರೋದಿಲ್ಲ 20, ಇಲ್ಲಿ ಡಿಫ್ರೆನ್ಸ್ ಇರೋದು 15, ಇಲ್ಲಿ ಡಿಫ್ರೆನ್ಸ್ ಇರೋದು 35. ಹಾಗಾದರೆ ಹೈಯೆಸ್ಟ್ ಇರೋದೆಷ್ಟು, ಲೀಸ್ಟ್ ಇರೋದೆಷ್ಟು ಅಂದರೆ 15. ಈ 15ನ್ನು ನೀವು ತಗೊಂಡಾಗ 15 3 45, 15 4 60, ಇದು ಕ್ಯಾನ್ಸಲ್ ಆಗಲ್ಲ, ಡಿವೈಡ್ ಮಾಡೋಕ್ಕಾಗಲ್ಲ 15ರಿಂದ. ಸೊ ಅದಕ್ಕೋಸ್ಕರ ಇದರ ಫ್ಯಾಕ್ಟರ್ಸ್ ತಗೊಬೇಕು. 1 ಇದೆ ಫ್ಯಾಕ್ಟರ್, 3 ಇದೆ ಫ್ಯಾಕ್ಟರ್, 5 ಇದೆ ಫ್ಯಾಕ್ಟರ್. ನಾವು ಹೈಯೆಸ್ಟಿಂದ ಬರಬೇಕು. ಇನ್ನೊಂದಿದೆ 15 ಇದೆ. ಈ 15 ಆಗಲಿಲ್ಲ, ಹೈಯೆಸ್ಟಿಂದ ಬರಬೇಕು ಸ್ಟೂಡೆಂಟ್ಸ್, ಜ್ಞಾಪಕ ಆಗಲಿ. ಈ ರೀತಿ ಫ್ಯಾಕ್ಟರ್ ತೊಗೊಂಡಾಗ 5ರಿಂದ ಹೋಗುತ್ತಾ ಅಂತ ನೋಡಿ. 5ರಿಂದ ಹೋಗುತ್ತಾ. ಹಾಗಾದರೆ 5ರಿಂದ ಡಿವೈಡ್ ಮಾಡಬೇಕು ಅಂದರೆ ಏನಾಗಿರಬೇಕು? ಯೂನಿಟ್ ಡಿಜಿಟ್ ಏನಿದೆ, ಯೂನಿಟ್ ಡಿಜಿಟ್ ಏನಿದೆ, ಯೂನಿಟ್ ಡಿಜಿಟ್ ಏನಿದೆ, ಈ ಯೂನಿಟ್ ಡಿಜಿಟ್ 0 ಅಥವಾ ಏನಾಗಿರಬೇಕು? 5 ಆಗಿದ್ದರೆ ಡಿವೈಡ್ ಆಗುತ್ತೆ. ಹಾಗಾದರೆ 5ರಿಂದ ಡಿವೈಡ್ ಮಾಡ್ತಿದೆ. 5 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ತಗೊಳ್ಳೋಣ. 24ನೇ ಪ್ರಾಬ್ಲಮ್ ತಗೊತೀನಿ. 8, 12, 20, 48. ಡಿಫ್ರೆನ್ಸ್ 4, 8, 28. ಲೀಸ್ಟ್ ಇರೋದೆಷ್ಟು? 4. ಈ 4 ಅಂದರೆ 4 2 8, 4 3 12, 4 5 20, 12 4 48. ಎಲ್ಲನೂ ಡಿವೈಡ್ ಮಾಡ್ತಿದೆ. ಹಾಗಾದರೆ 4 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ಡಿಫ್ರೆನ್ಸ್ ನೋಡ್ರಿ, ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಾಕ್ಕೊಳ್ಳಿ, ಇದಾದ್ರೂ ಎಷ್ಟು ಬೇಗ ನೀವು ಕ್ಯಾಲ್ಕುಲೇಟ್ ನೀವು ಮಾಡಬಹುದು ಅನ್ನೋ ವಿಚಾರನ ನಾನು ಹೇಳ್ತೇನೆ. ಅದೇ ಅಕಸ್ಮಾತ್ ಇದು ತಗೊಂಡೆ ಅಂದ್ಕೊಳ್ಳಿ, ಸುಮ್ಮನೆ ರ್ಯಾಂಡಮ್ ಆಗಿ ತೊಗೊತಾ ಇದ್ದೀನಿ. 45, 60, 70. ಡಿಫ್ರೆನ್ಸ್ ಎಷ್ಟಿದೆ? 15 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 15 ಇದೆ. 15 ಅನ್ನೋದು ಗಿವನ್ ನಂಬರ್ಸ್ನೆಲ್ಲ ಡಿವೈಡ್ ಮಾಡುತ್ತಾ. 15 3 45, 15 4 60, 15 5 75. ಹಾಗಾದರೆ 15 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? HCF ಆಗಿರುತ್ತೆ. ನೆಕ್ಸ್ಟ್ ಈ ನಂಬರ್ಸ್ನ ತಗೊತೀನಿ. 24, 60, 84, 108. ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ 36 ಡಿಫ್ರೆನ್ಸ್ ಇದು. ಇದರ ಡಿಫ್ರೆನ್ಸ್ 24, ಇದರ ಡಿಫ್ರೆನ್ಸ್ 24. ಹಾಗಾದರೆ ಲೀಸ್ಟ್ ಇರೋದು ಯಾವುದು? 24. 24ಇಂದ ಡಿವೈಡ್ ಆಗುತ್ತಾ ಅಂದರೆ ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗಲ್ಲ. ಒಂದು ಡಿವೈಡ್ ಆಗಲ್ಲ ಅಂದರೂ ಅದಾಗಲ್ಲ. ಹಾಗಾದರೆ ಮಲ್ಟಿಪಲ್ಸ್ ತೊಗೋಬೇಕಾಗುತ್ತೆ. 1, 2, 3 8 24, 4 6 24, 5 ಇಲ್ಲ, 6, 7 ಇಲ್ಲ, 8 3 24,
9 ಹೋಗಲ್ಲ, 10 ಹೋಗಲ್ಲ, 11 ಹೋಗಲ್ಲ, 12 ಎಳ್ಳು 24, 13 ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಬರೋದೇ 24. ನಾನು ಮೊದಲು ಹೇಳಿದ್ದೀನಿ ಹೈಯೆಸ್ಟಿಂದ ಬರೋಕ್ಕೆ, ಲೀಸ್ಟಿಂದ ಹಿಂಗೆ ಬರಬಾರ್ದು, ಹೀಗೆ ಬರಬೇಕು. ಹಾಗಾದರೆ 24ರಿಂದ ಆಗಲಿಲ್ಲ. ನೆಕ್ಸ್ಟ್ ಆಮೇಲೆ 12ರಿಂದ ನೋಡೋಣ. 12 ಎಳ್ಳು 24, 12 5 80, 12 6 84, 108. 12ರಿಂದ ಡಿವೈಡ್ ಆಗ್ತಿದೆ. ಸೊ 12 ಈಸ್ ದ HCF. ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋ ವಿಚಾರನ ಈಗ ಡಿಸ್ಕಸ್ ಮಾಡೋಣ. ಶಾರ್ಟ್ಕಟ್ ಗೊತ್ತಾಗ್ಬಿಟ್ಟಿದೆ, ಟ್ರಿಕ್ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಸೊ ಆಲ್ರೆಡಿ ಫೈಂಡ್ ದ HCF ಆಫ್ 24, 60, 84, 108. HCF ಕ್ಯಾಲ್ಕುಲೇಟ್ ಮಾಡಬೇಕಂತ. HCFನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನಂತ ಹೇಳಿದ್ದೆ ನಾನು ಮೊದಲೇ ನಿಮಗೆ. ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ. ಡಿಫ್ರೆನ್ಸ್ ಎಷ್ಟಿದೆ, ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ, ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ. ಈಗ ಆಲ್ರೆಡಿ ಇದನ್ನು ನಾವು ನಾನು ಇದೇ ಪ್ರಾಬ್ಲಮ್ನ ವರ್ಕೌಟ್ ನಾನು ಮಾಡಿದ್ದೆ. 24, 60, 84, 108. ಡಿಫ್ರೆನ್ಸ್ ಎಷ್ಟೆಷ್ಟಿತ್ತು? 36, 24 ಆ್ಯಂಡ್ 24. 36 ಮತ್ತು 24ಅಲ್ಲಿ ಲೀಸ್ಟ್ ಸಂಖ್ಯೆನ ತೊಗೊಬೇಕು. ಆ ಲೀಸ್ಟ್ ಸಂಖ್ಯೆ 24 ಅನ್ನೋದು ಈ ಗಿವನ್ ನಂಬರ್ಸ್ ಎಲ್ಲದನ್ನು ಕೂಡ ಡಿವೈಡ್ ಮಾಡುತ್ತಾ ಅಂತ ನೋಡ್ರಿ. ನೀವು ಗಿವನ್ ನಂಬರ್ಸ್ನ ಡಿವೈಡ್ ಮಾಡ್ತಿಲ್ಲ ಅಂದರೆ ಇದು HCF ಅಲ್ಲ. 24 ಅನ್ನೋದು HCF ಅಲ್ಲ. ಇದರ ಫ್ಯಾಕ್ಟರ್ಸ್ನ ಕಂಡುಹಿಡಿಬೇಕು. ಇದರ ಫ್ಯಾಕ್ಟರ್ಸ್ನ ನಾವು ನೋಡೋದೇ ಆದರೆ ಫ್ಯಾಕ್ಟರ್ಸ್ನ ಈ ರೀತಿ ಕಂಡುಹಿಡಿಬಿಡಿ, ನಿಮಗೆ ಈಸಿ ಆಗುತ್ತೆ. 12, 2 6, 2 3, 3 1. ಹಾಗಾದರೆ ಫಸ್ಟ್ ಏನು ಮಾಡಿ, 12 ಅನ್ನೋ ಫ್ಯಾಕ್ಟರ್ ಹೈಯೆಸ್ಟ್ ಫ್ಯಾಕ್ಟರ್ ಅದೇ ಇರೋದು. 12 ಇಂಟು 2 ಅನ್ನೋದು ಲೀಸ್ಟ್. ಹಾಗಾದರೆ 12 ಅನ್ನೋ ಫ್ಯಾಕ್ಟ್ರನ್ನ ಮೊದಲು ನೋಡಿ, ಆಮೇಲೆ 6 ಅನ್ನೋದು ನೋಡಿ, ಆಮೇಲಿಂದ 3 ಅನ್ನೋದು ನೋಡಿ, ಆಮೇಲೆ 2 ಅನ್ನೋದನ್ನು ನೋಡಿ. ಸೊ 12 ಅನ್ನೋದ್ರಿಂದ ಎಲ್ಲನೂ ಕೂಡ ಡಿವೈಡ್ ಆಗ್ತಿದೆ. ಸೊ 12 ಅನ್ನೋದೇ ಏನಾಗಿರುತ್ತೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅದೇ ರೀತಿಯಲ್ಲಿ 45, 60, 75 ಡಿಫ್ರೆನ್ಸ್ ನೋಡಿ 15 ಇದೆ, ಡಿಫ್ರೆನ್ಸ್ ನೋಡಿ 15 ಇದೆ, ಡಿಫ್ರೆನ್ಸ್ ನೋಡಿ 30 ಇದೆ. ಹಾಗಾದರೆ ಡಿಫ್ರೆನ್ಸ್ ಲೀಸ್ಟ್ ಇರೋದು 15. ಈ 15 ಅನ್ನೋದು ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿ. 15 3, 15 4, 15 5. ಹಾಗಾದರೆ 15 ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟೆಷ್ಟು ಬೇಗ ನೀವು ಮಾಡ್ಬೋದು ಅನ್ನೋ ವಿಚಾರ ನೋಡ್ತಾ ಇದ್ದೀರಾ. 4, 8, 12, 20. ಹಾಗಾದರೆ 4, 8, 12, 20. ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 4 ಇದೆ. ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 4 ಇದೆ. ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 8 ಇದೆ. ಇದಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, 16 ಇದೆ. ಅತಿ ಕಡಿಮೆ ಆಗಿರುವಂತಹ ಡಿಫ್ರೆನ್ಸ್ನ ತೊಗೊಬೇಕು. ಕಡಿಮೆ ಲೀಸ್ಟ್ ಡಿಫ್ರೆನ್ಸ್, ಸ್ಮಾಲೆಸ್ಟ್ ಡಿಫ್ರೆನ್ಸ್ ಎಷ್ಟಿದೆ, 4 ಇದೆ. ಈ 4 ಅನ್ನೋದು ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿ. 4 1, 4 2, 4 3, 4 5. ಹಾಗಾದರೆ 4 ಈಸ್ ದ HCF. ಹಾಗಾದರೆ 4 ಅನ್ನೋದು ಆಪ್ಷನ್ ಸಿ ಅನ್ನೋದೇ ಏನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೆ ಆದರೆ 10, 20, 40, 80 ಅಂತ. ಹಾಗಾದರೆ 10, 20, 40, 80. ಡಿಫ್ರೆನ್ಸ್ ಎಷ್ಟಿದೆ, 40 ಇದೆ. ಡಿಫ್ರೆನ್ಸ್ ಎಷ್ಟಿದೆ, 20 ಇದೆ. ಡಿಫ್ರೆನ್ಸ್ ಎಷ್ಟಿದೆ, 10 ಇದೆ. ಡಿಫ್ರೆನ್ಸ್ ಎಷ್ಟಿದೆ, 70 ಇದೆ. ಹಾಗಾದರೆ ಲೀಸ್ಟ್ ಡಿಫ್ರೆನ್ಸ್ ಇರೋದು ಎಷ್ಟು, 10. ಗಿವನ್ ನಂಬರ್ಸ್ನೆಲ್ಲ ಡಿವೈಡ್ ಮಾಡ್ತಿದ್ಯಾ ಅಂತ ನೋಡಿ. ಹೌದು, 11, 12, 14, 18. ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವುದು, 10. ಹಾಗಾದರೆ 10 ಈಸ್ ದ HCF ಆಫ್ 10, 20, 40 ಆ್ಯಂಡ್ 80. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಅದೇ ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೆ ಅದರಲ್ಲಿ 39th ಪ್ರಾಬ್ಲಮ್ ನಾವು ಇವಾಗ ಸಾಲ್ವ್ ಮಾಡ್ತಿರೋಂಥದ್ದು. 24, 60 ಆ್ಯಂಡ್ 90. 24, 60, 90. ಹಾಗಾದರೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡಿ. 30, 30, 60 ಅಂತಂದರೆ 36. ಇದಕ್ಕೆ ಡಿಫ್ರೆನ್ಸ್ ನೋಡಿ 30.
ಹಾಗಾದ್ರೆ ಇದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇದೆ, ಅದು ನೋಡುವಂಥ ಅಗತ್ಯ ಇಲ್ಲ. 30 ಏನಿದೆ ಲೀಸ್ಟ್. 30 ಅನ್ನೋದು ಗಿವನ್ ನಂಬರ್ಸ್ನ ಡಿವೈಡ್ ಮಾಡ್ತಿದೆಯಾ ಅಂತ ನೋಡಿ. 30 ಅನ್ನೋದು 24ಇಂದ ಡಿವೈಡ್ ಆಗಲ್ಲ, ಅಲ್ಲಿ ಫಸ್ಟ್ ಇನ್ಸ್ಟೆನ್ಸಲ್ಲೇ ಗೊತ್ತಾಗೋಯ್ತು. ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ಸ್ನ ನೋಡಬೇಕು. 1ಇಂದ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, 4ಇಂದ ಆಗಲ್ಲ, 5ಇಂದ ಆಗುತ್ತೆ, 6 30, 6ಇಂದ ಆಗುತ್ತೆ, 7ರಿಂದ ಆಗಲ್ಲ, 8ರಿಂದ ಆಗಲ್ಲ, 9ರಿಂದ ಆಗಲ್ಲ, 10ರಿಂದ ಆಗುತ್ತೆ, 11 ಆಗಲ್ಲ, 12 ಆಗಲ್ಲ, 13 ಆಗಲ್ಲ, 14 ಆಗಲ್ಲ, 15 ಆಗುತ್ತೆ, 16ರಿಂದ ಆಗೋದಿಲ್ಲ. ನೆಕ್ಸ್ಟ್ 30 ಬರೋವಂಥ. ಹಾಗೆ ಇವಾಗ ನಾನು ನಿಮಗೆ ಅಡ್ವೈಸ್ ಮಾಡ್ತಿರೋದೇನು ಅಂತಂದರೆ, 30 ಆಗಲ್ಲ, 15ರಿಂದ 24 ಡಿವೈಡ್ ಆಗಲ್ಲ. ಓಕೆ, 10ರಿಂದ 24 ಡಿವೈಡ್ ಆಗಲ್ಲ. ಹಾಗಾದರೆ 6ಇಂದ ಆಗುತ್ತೆ ಅಂತ ನೋಡೋಣ. 6 4 24, 6 10 6 15. ಹಾಗಾದರೆ ನಾನು ಹೇಳ್ತಾ ಇರೋದು ಹೈಯೆಸ್ಟಿಂದ ಬರಬೇಕು ಸ್ಟೂಡೆಂಟ್ಸ್. 1ರಿಂದ ಆಗುತ್ತೆ ಅಂತ 1 HCF ಅಂತ ಹೇಳ್ಬಿಡ್ಬೇಡಿ, ಹೈಯೆಸ್ಟಿಂದ ಬರಬೇಕು. ನಾವು ಫ್ಯಾಕ್ಟರ್ಸ್ನ ನಾವು ಕಂಡುಹಿಡಿದಾಗ ಹೈಯೆಸ್ಟ್ ಫ್ಯಾಕ್ಟರಿಂದ ಎಲ್ಲ ಗಿವನ್ ನಂಬರ್ಸ್ ಡಿವೈಡ್ ಆಗುತ್ತಾ, ಮತ್ತೆ ಹೇಳ್ತಾ ಇದ್ದೀನಿ ನಾನು, ಹೈಯೆಸ್ಟ್ ನಂಬರಿಂದ ಬರಬೇಕು ನಾವು. ಹಾಗಾದರೆ 6 ಅನ್ನೋದು ಆಪ್ಷನ್ ಸಿ ಅನ್ನೋದೇ ಕರೆಕ್ಟ್ ಆನ್ಸರ್. ಸೊ ಅದೇ ರೀತಿಯಲ್ಲಿ 40ನೇ ಪ್ರಾಬ್ಲಮ್ಗೆ ನಾವು ಹೋಗಿದ್ದೇ ಆದಲ್ಲಿ 35 45 50, 35 45 50 ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಡಿಫ್ರೆನ್ಸ್ ಎಷ್ಟಿದೆ? 15 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 15 ಇದೆ. ಹಾಗಾದರೆ 10 ಅನ್ನೋದು ಲೀಸ್ಟ್ ಸಂಖ್ಯೆ. 10 ಅನ್ನೋದೇನೋ ಲೀಸ್ಟ್ ಸಂಖ್ಯೆ. 10 ಅನ್ನೋದು 35ರಿಂದ ಡಿವೈಡ್ ಆಗೋದಿಲ್ಲ. ಸೊ ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ? ಇದಕ್ಕೆ ಫ್ಯಾಕ್ಟರ್ಸ್ 1 ಇದೆ, 2 ಇದೆ, 3 ಇಲ್ಲ, 4 ಇಲ್ಲ, 5 ಇದೆ. 6 ಆಗಲ್ಲ, 7 ಆಗಲ್ಲ, 8 ಆಗಲ್ಲ, 9 ಆಗಲ್ಲ, 10 ಆಗಲ್ಲ. 10ಇಂದ 10 ಇವಾಗ ಆಗ್ತಿಲ್ಲ, ಡಿವೈಡ್ ಆಗ್ತಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಇದು 5. 5 7 35, 5 9 45, 5 10 50. ಹಾಗಾದ್ರೆ ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ, ಇದು ಡಿವೈಡ್ ಆಗುತ್ತೆ. ಹಾಗಾದರೆ 5 ಇಸ್ ದ HCF, ಕರೆಕ್ಟ್ ಆನ್ಸರ್. ಅದೇ ರೀತಿಯಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ 150 ಇದೆ, 210 ಇದೆ, 300 ಇದೆ. ಇದನ್ನ ಈ ರೀತಿ ಸೊನ್ನೆಗಳು ಬಂದಾಗ ಒಂದು ಸ್ವಲ್ಪ ಈಸಿ ಮಾಡ್ಕೊಬೇಕು ಅಂದರೆ ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ, 2 0 ಇದೆ. ಕಡಿಮೆ ಸೊನ್ನೆಗಳು ಎಷ್ಟು ಅಂತ ನೋಡ್ಕೊಳ್ಳಿ. ಕಡಿಮೆ ಸೊನ್ನೆ ಇರುವಂತಹದ್ದು ಇದು 1 0 ಕ್ಯಾನ್ಸಲ್ ಮಾಡಿ, 1 0 ಕ್ಯಾನ್ಸಲ್ ಮಾಡಿ, ಇಲ್ಲಿ 1 0 ಕ್ಯಾನ್ಸಲ್ ಮಾಡಿ. ಇನ್ನೆಷ್ಟು ಉಳಿತಿನ್ನ? 15 21 30. ಇದಕ್ಕೆ ನೀವು HCFನ ಕ್ಯಾಲ್ಕುಲೇಟ್ ಮಾಡಿ ಸ್ಟೂಡೆಂಟ್ಸ್. ಆನ್ಸರ್ಗೆ 0ನ ಆ್ಯಡ್ ಮಾಡಿಬಿಡಿ. ಹಾಗಾದರೆ ಡಿಫ್ರೆನ್ಸ್ ಎಷ್ಟಿದೆ? 6 ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 9 ಇದೆ. ಇಲ್ಲಿ ಡಿಫ್ರೆನ್ಸ್ 15 ಇದೆ. ಹಾಗಾದರೆ ಲೀಸ್ಟ್ ಡಿಫ್ರೆನ್ಸ್ ಇರೋದು 6 ಇದೆ ಸ್ಟೂಡೆಂಟ್ಸ್. ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಇರೋದು ಎಷ್ಟಿದೆ? 6 ಇದೆ. ಹಾಗಾದರೆ 6 ಅನ್ನೋದು 15ರಿಂದ ಡಿವೈಡ್ ಆಗುತ್ತಾ? ಗಿವನ್ ನಂಬರ್ಸ್ನ ಡಿವೈಡ್ ಮಾಡುತ್ತಾ? ಡಿವೈಡ್ ಮಾಡ್ತಿಲ್ಲ ಅಂದರೆ ಏನು ಮಾಡಬೇಕು? ಇದಕ್ಕೆ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. 1 ಇದೆ, 2ರಿಂದ ಭಾಗ ಆಗುತ್ತೆ, 3ರಿಂದ ಡಿವೈಡ್ ಆಗುತ್ತೆ, 4 ಆಗಲ್ಲ, 5 ಆಗಲ್ಲ, 6 ಆಗುತ್ತೆ. 6 ಅಂತೂ ಇವಾಗ ಗಿವನ್ ನಂಬರ್ಸ್ನ ಡಿವೈಡ್ ಮಾಡ್ತಿಲ್ಲ. 3 ಆಗುತ್ತೇನೋ ಅಂತ ನೋಡೋಣ. 3 5, 3 7, 3 10. ಹಾಗಾದರೆ 3 ಅನ್ನೋದು HCF ಆಗಿರುತ್ತೆ. ಆದರೆ ಜ್ಞಾಪಕ ಇರಲಿ, ಇಲ್ಲೆಲ್ಲ ಒಂದೊಂದು ಝೀರೋಸ್ನ ಕ್ಯಾನ್ಸಲ್ ಮಾಡಿದ್ದೀವಿ. ಅದಕ್ಕೋಸ್ಕರ 3ಯ ಜೊತೆಗೆ 0ನ ಸೇರಿಸ್ಕೊಳ್ಳಿ, 30 ಆಗಿರುತ್ತೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಈಸ್ 30 ಸ್ಟೂಡೆಂಟ್ಸ್. ಇದು ಒಂದು ರೀತಿ. ಎರಡನೇ ರೀತಿ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ಏನು? ಇಲ್ಲಿ ಸೇಮ್ ಝೀರೋಸ್ನ ಆ್ಯಡ್ ಮಾಡಿಕೊಂಡು 60 ಬರುತ್ತೆ, 90 ಬರುತ್ತೆ. ಮಲ್ಟಿಪಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಶಾರ್ಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ಟೆಕ್ನಿಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮುಂದಕ್ಕೆ ಹೋಗೋಣ. ಈ ಪ್ರಾಬ್ಲಮ್ಗೆ ನೀವೇ ಸಾಲ್ವ್ ಮಾಡಿ. ದಟ್ಸ್ ಫಾರ್ ಯುವರ್ ಹೋಮ್ವರ್ಕ್. ಆನ್ಸರ್ ಎ ಬರುತ್ತೆ. ಈ ಪ್ರಾಬ್ಲಮ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆನ್ಸರ್ ಎ ಬರುತ್ತೆ. ಈ ಪ್ರಾಬ್ಲಮ್ನು ಕೂಡ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆನ್ಸರ್ ಎ ಬರುತ್ತೆ. ಈ ಪ್ರಾಬ್ಲಮ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆನ್ಸರ್ ಎ ಬರುತ್ತೆ. ಈ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್, ಬ್ಯೂಟಿಫುಲ್ ಪ್ರಾಬ್ಲಮ್.
ಇಂಪಾರ್ಟೆಂಟ್ ಪ್ರಾಬ್ಲಮ್, ಸ್ಟಾರ್ ಮಾರ್ಕ್ ಆಗೋ ಪ್ರಾಬ್ಲಮ್. ಫೈಂಡ್ ದ HCF ಆಫ್ 3 to the power of -100, 3 to the power of -99, 3 to the power of 86, 3 to the power of -110. ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದನ್ನು ಕೂಡ ನೀವೇನು ಮಾಡಿ, ಹೋಮ್ವರ್ಕ್ ಆಗಿ ತಗೊಳ್ಳಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಹೇಳಿರೋದನ್ನೇ ಮತ್ತೆ ಹೇಳಿ ಇರಿಟೇಟ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಫೈಂಡ್ ದ HCF ಆಫ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್. 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತಂದರೆ ಕಂಟಿನ್ಯೂಸ್ ನಂಬರ್ಸ್. ಸೇ ಫಾರ್ ಎಕ್ಸಾಂಪಲ್ 50 ಅಂದ್ಕೊಂಡ್ರೆ ಇದು ಕಂಟಿನ್ಯೂಸ್ ಆಗಿರೋದು ಯಾವುದು? 50. 10 ಅಂದರೆ ಇದಕ್ಕೆ ಕಂಟಿನ್ಯೂಸ್ ನಂಬರ್ ಯಾವುದು? 11. 1000 ಅಂದರೆ ಅದು ಕಂಟಿನ್ಯೂಸ್ ನಂಬರ್ ಏನು? 1001. ನೋಡಿ, ನಾನು ನಿಮ್ಗೆ ಎಷ್ಟು ಎಕ್ಸಾಂಪಲ್ ಕಾನ್ಸಿಕ್ಯೂಟಿವ್ ನಂಬರ್ಸ್ಗೆ ಕೊಡ್ತಾ ಇದ್ದೀನಿ. 2 ಕಾನ್ಸಿಕ್ಯೂಟಿವ್ ನಂಬರ್. 3 ಅಂದರೆ ಇದು 10, 11, 12. 1000, 1001, 1002. ಹಾಗಾದ್ರೆ ಇವಾಗ ಈ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ಗೆ HCF ಏನಾಗಿರುತ್ತೆ? ಕಾಮನ್ ಸೆನ್ಸ್ ಉಪಯೋಗಿಸ್ಕೊಳ್ಳಿ. ಇವೆರಡಕ್ಕೂ ಡಿಫ್ರೆನ್ಸ್ ಇರೋದು 1. ಡಿಫ್ರೆನ್ಸ್ ಇರೋದೆಷ್ಟು? 1. 1 ಅನ್ನೋದು ಇದರಿಂದನೂ ಡಿವೈಡ್ ಆಗುತ್ತೆ, ಇದರಿಂದನೂ ಡಿವೈಡ್ ಮಾಡುತ್ತೆ. ಹಾಗಾದ್ರೆ 1 ಈಸ್ ದ HCF. ಕರೆಕ್ಟ್ ಆನ್ಸರ್. ಇದು ಕೂಡ ಸ್ಟಾರ್ ಮಾರ್ಕ್ ಹಾಕುವಂತಹ ಒಂದು, ಇದು ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಇಲ್ಲಿ ಘೋರವಾಗಿ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಏನು ಇಷ್ಟಿಷ್ಟೊಂದು ನಂಬರ್ ಕೊಟ್ಬಿಟ್ಟಿದ್ದಾರೆ ಅಂದರೆ, ಇಲ್ಲೊಂದು ಕಾಮ ಇದೆ, ಇಲ್ಲೊಂದು ಕಾಮ ಇದೆ, 3 ನಂಬರ್ಸ್ ಇದೆ. ಹಾಗಾದರೆ HCF ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಕಾಮನ್ ಆಗಿರಬೇಕು. ಏನಾಗಿರಬೇಕು? ಕಾಮನ್ ಆಗಿರಬೇಕು ಮತ್ತು ಅದರಲ್ಲಿ ಲೀಸ್ಟ್ ಆಗಿರಬೇಕು, ಅಂದರೆ ಸ್ಮಾಲೆಸ್ಟ್ ಆಗಿರಬೇಕು. ಚಿಕ್ಕ ನಂಬರ್ ತಗೊಳ್ಬೇಕು. ನೋಡಿ, ಇಲ್ಲಿ 2 ಕ್ಯೂಬ್ ಇದೆ, 2 ಇದೆ, 2 to the power of 5 ಇದೆ. ಕಡಿಮೆ ಇರೋದು ಯಾವುದು? 2. 3 ಸ್ಕ್ವೇರ್ ಇದೆ, 3 ಇದೆ, 3 to the power of 6 ಇದೆ. ಇಲ್ಲಿ 4 ಇದೆ, ಇಲ್ಲಿಲ್ಲ, ಸೊ 4 ಬರೋದಿಲ್ಲ. ಇಲ್ಲಿ 5 ಕ್ಯೂಬ್ 5, 5 ಸ್ಕ್ವೇರ್ ಅಂದರೆ ಬರೋದು 5. 7, ಇಲ್ಲಿ 7 ಇಲ್ಲ, 7 ತಗೊಳ್ಳೋಂಥ ಅಗತ್ಯ ಇಲ್ಲ. 2 3 6, 6 5 30. 30 is the correct answer. 30 is the correct answer. That is option D, students. So 49th problem, ಇದು ಆಪ್ಷನ್ ಡಿ ಬರುತ್ತೆ. ಇದು ನೀವೇ ಮಾಡಿ, ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೂ ಅಷ್ಟೇ ಆಪ್ಷನ್ ಡಿ ಬರುತ್ತೆ. ಇದು ಕೂಡ ನಿಮಗೆ ಹೋಮ್ವರ್ಕ್. ನಾನೇ ಎಲ್ಲ ಪ್ರಾಬ್ಲಮ್ಸು ನಾನೇ ಸಾಲ್ವ್ ಮಾಡಿಬಿಟ್ರೆ ನೀವು ಮಾಡುವಂಥದ್ದು ಏನು ಇರೋದಿಲ್ಲ ಅಂದ್ಬಿಟ್ಟಿದೆ. ಜೊತೆಗೆ ಸ್ಟೂಡೆಂಟ್ಸ್, ಈ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಪ್ರತಿಯೊಂದು ಪ್ರಾಬ್ಲಮ್ನ ಆನ್ಸರ್ಸ್, ಕ್ವಶನ್ ನಂಬರ್ನ ಪಕ್ಕದಲ್ಲಿ ಆನ್ಸರ್ಸ್ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ನ ಪಕ್ಕದಲ್ಲಿ ಆನ್ಸರ್ಸ್ ಕೊಟ್ಟಿರ್ತೀನಿ. ಮೋಸ್ಟ್ 90% ಸೇಮ್ ಅದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆಲ್ಲ ಪ್ರಾಬ್ಲಮ್ಸು ಬರುತ್ತೆ ಅಂದ್ಬಿಟ್ಟಿದೆ. ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ನ ನೀವು ಈಗ ತಗೊಬೋದು ಅನಿಸುತ್ತೆ ಮೋಸ್ಟ್ಲಿ. ಒಂದು ಇನ್ನೊಂದು ಸ್ಕ್ರೀನ್ಶಾಟ್ ತಗೊಬೋದು. ಈಗ ಇನ್ನೊಂದು ಸ್ಕ್ರೀನ್ಶಾಟ್ ತಗೊಬೋದು. 34 ಪ್ರಾಬ್ಲಮ್ಸ್ ಇದೆ ಇಲ್ಲಿ, ಪ್ಲಸ್ 6 ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಿದ್ದೀನಿ. 40 ಪ್ರಾಬ್ಲಮ್ಸ್ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಟ್ರಿಕ್ಸ್ ನಿಮ್ಗೆ ಅರ್ಥ ಆಗಿದ್ರೆ ಅಂದರೆ, ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದೇ ಒಂದು ಲೈಕ್ ಕೊಡಿ ಸ್ಟೂಡೆಂಟ್ಸ್. ಒಂದೇ ಒಂದು ಲೈಕ್, ಒಬ್ಬೊಬ್ಬರು ಒಂದೊಂದು ಲೈಕ್ ಕೊಟ್ಟರೆ ಸಾಕು. ಸೊ ಈ ಲೈಕ್ಗಳ ಮೇಲೆ ನಾನು ಡಿಪೆಂಡ್ ಮಾಡ್ತೀನಿ. ಟ್ರಿಕ್ಸ್ ಆಫ್ LCM ಮಾಡಬೇಕಾ ಬೇಡ ಅಂದ್ಬಿಟ್ಟು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ LCM ಟ್ರಿಕ್ನ ಮಾಡಲಿಕ್ಕೆ ರೆಡಿ ಆಗ್ತಿದ್ದೀನಿ. ಅಲ್ಲಿವರೆಗೂ ಬಾಯ್.